ಇನ್ನು ಸಿಎಂ ಡಿಸಿಎಂ ಕುರ್ಚಿ ಫೈಟ್ಗೆ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನಗೊಂಡಿದ್ದಾರೆ. ನಾಯಕತ್ವ ಬದಲಾವಣೆಯ ಕೂಗಿಗೆ ಎಐಸಿಸಿ ಮೌನ ಸಂದೇಶವನ್ನ ಕಳುಹಿಸಿದೆ. ಏನು ಹೇಳಿದೆ ಹೈಕಮಾಂಡ್? ಯಾವ ನಾಯಕರು ಅನಗತ್ಯ ಹೇಳಿಕೆಯನ್ನ ನೀಡಬಾರದು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಈ ಗೊಂದಲ, ಭಿನ್ನ ಹೇಳಿಕೆಯನ್ನ ನೀಡುವಂತಹ ನಾಯಕರ ಮೇಲೆ ನಿಗಾನ ಇಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಏನೇನೋ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಬೇಡಿ, ನಿಮ್ಮ ಅಭಿಲಾಷೆ ಏನೇ ಇರಬಹುದು ಅದನ್ನ ಬೇಕಿದ್ರೆ ನೇರವಾಗಿ ಚರ್ಚೆ ಮಾಡೋಣ. ಅದನ್ನ ಬಿಟ್ಟು ನೀವು ಏನೇನೋ ಹೇಳಿಕೆಗಳನ್ನ ಕೊಟ್ಟು ಗೊಂದಲವನ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂತಹ ಸ್ಪಷ್ಟ ಸೂಚನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕಡೆಯಿಂದ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಸದ್ಯ ಇಡೀ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರ ಚಿತ್ತ ನೆಟ್ಟಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ, ಅವರ ನಿವಾಸದ ಮೇಲೆ. ಕೆಲವೇ ಕ್ಷಣದಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಆರಂಭ ಆಗಬಹುದು ಮುಖ್ಯಮಂತ್ರಿಗಳ ಭೇಟಿಯ ಜೊತೆಗೆ. ಬಟ್ ದೆಹಲಿಗೆ ಹೋದಂತ ಒಬ್ಬೊಬ್ಬರೇ ಶಾಸಕರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದ ಹಾಗೆ ಅಥವಾ ರಾಜ್ಯದಲ್ಲಿರುವಂತಹ ನಾಯಕರು ನಿನ್ನೆ 2 ದಿನಗಳ ಕಾಲ ನಿನ್ನೆ ಮೊನ್ನೆ ಹೇಗೆ ಮಾತನಾಡಿದ್ರು, ಇವತ್ತು ಮಾತಿನ ವರಸೆ ಬದಲಾಗಿದೆ. ಆ ಮಾತಿನ ವರಸೆ ಬದಲಾಗೋದಕ್ಕೆ ಹೈಕಮಾಂಡ್ ಕೊಟ್ಟಂತಹ ಕಟ್ಟಪ್ಪಣೆ ಅಥವಾ ಹೈಕಮಾಂಡ್ನ ಆದೇಶ ಕಾರಣನ ಅಂತ ಹೇಳಿ. ಖಂಡಿತವಾಗಿಯೂ ವಿದ್ಯಾಶ್ರೀ, ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಏನು ಕೆಲವೊಂದಿಷ್ಟು ಶಾಸಕರು ಆಗ್ರಹದೊಂದಿಗೆ ದೆಹಲಿಗೆ ತಲುಪಿದ್ರು, ಅವರಿಗೆ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಭೇಟಿಗೆ ಅವಕಾಶ ಕೊಡದೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದರೆ ನಾಯಕತ್ವ ಬದಲಾವಣೆ ಇರ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ಪುನಾರಚನೆಯ ವಿಚಾರದಲ್ಲಿ ಯಾರ ಒತ್ತಡಕ್ಕೂ ಕೂಡ ಹೈಕಮಾಂಡ್ ನಾಯಕರು ಮಣಿಯೋದಿಲ್ಲ. ಅವ್ರಿಗೆ ಯಾವಾಗ ಮಾಡಬೇಕು ಅನ್ಸುತ್ತೆ ಅವಾಗ ಮಾಡ್ತಾರೆ ಅಂತಕ್ಕಂಥ ಸಂದೇಶದ ಜೊತೆಗೆ ಸದ್ಯ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇರ್ಬೋದು, ಸದ್ಯ ವರಿಷ್ಠರೆಲ್ಲ ಬಿಹಾರ ಚುನಾವಣೆ ಸೋಲಿನ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಚಾರದಲ್ಲಿ ಯಾವುದೇ ಗೊಂದಲಗಳು ಮೂಡೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಈವರೆಗೂ ಕೂಡ ಅಂದ್ರೆ ನಿನ್ನೆಯಿಂದ ಈವರೆಗೆ ಬಂದು 24 ಗಂಟೆಗಳಾದ್ರೂ ಕೂಡ ಖರ್ಗೆ ಅವರು ಯಾವುದೇ ವಿವಾದಿತ ನಾಯಕರು ಅಂದ್ರೆ ವಿಭಿನ್ನವಾದಂತ ಹೇಳಿಕೆ ಕೊಡ್ತಕ್ಕಂಥ ನಾಯಕರನ್ನ ಭೇಟಿಗೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಆ ಮೂಲಕ ಹೈಕಮಾಂಡ್ ಸಂದೇಶವನ್ನ ಚಾಚು ತಪ್ಪದೆ ಪಾಲಿಸಬೇಕು ಎಂಬತಕ್ಕಂಥ ಸಂದೇಶವನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಪದೇ ಪದೇ ನಾಯಕತ್ವ ವಿಚಾರ ಇರ್ಬೋದು, ಕೆಪಿಸಿಸಿ ಹುದ್ದೆ ವಿಚಾರ, ಸಂಪುಟ ಪುನಾರಚನೆ ವಿಚಾರ ಕುರಿತಂತೆ ಏನ್ ಪದೇ ಪದೇ ಹೇಳಿಕೆಗಳನ್ನ ನೀಡ್ತಾ ಇದ್ರು ಅಂತ ನಾಯಕರ ಮೇಲೂ ಕೂಡ ಎಐಸಿಸಿ ನಿಗಾವನ್ನ ಇರಿಸಿದೆ ಅಂತಕ್ಕಂಥ ಸಂದೇಶದ ಜೊತೆಗೆ ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಇರಬೇಕು, ಯಾವುದೇ ವಿಚಾರಗಳನ್ನು ಕೂಡ ಬಹಿರಂಗವಾಗಿ ಹೇಳ್ಬಾರ್ದು ಎಂಬತಕ್ಕಂಥ ಸೂಚನೆಯನ್ನ ಈ ಮುನ್ನನೂ ನೀಡಿದ್ರು. ಈಗಲೂ ಕೂಡ ಎಐಸಿಸಿ ಅಧ್ಯಕ್ಷರು ರವಾನೆ ಮಾಡಿದ್ದಾರೆ ರಾಜ್ಯ ನಾಯಕರಿಗೆ. ಇದರ ಜೊತೆಗೆ ದೆಹಲಿಗೆ ಭೇಟಿ ನೀಡಿದಂತ ಸಿಎಂ ಮತ್ತು ಡಿಸಿಎಂ ಅವ್ರ ಜೊತೆನೂ ಕೂಡ ಎಐಸಿಸಿ ಅಧ್ಯಕ್ಷರು ಮಾತುಕತೆಯನ್ನ ಆಡಿದ್ರು. ಹಾಗಾಗಿ ಸದ್ಯಕ್ಕೆ ಯಾವುದೇ ವಿವಾದಿತ ನಾಯಕರಿರ್ಬೋದು, ಗೊಂದಲವನ್ನ ಮೂಡಿಸ್ತಕ್ಕಂಥ ನಾಯಕರಿಗೆ ಭೇಟಿಗೆ ಅವಕಾಶ ಕೊಡದೆ ಪಕ್ಷದ ಚೌಕಟ್ಟು ಮತ್ತೆ ಶಿಸ್ತನ್ನ ಪಾಲಿಸ್ತಕ್ಕಂಥ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮೌನದ ಮುಖಾಂತರ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದಂತ ಶಾಸಕರುಗಳು ರಾಜ್ಯಕ್ಕೆ ಬಂದೊಡನೆ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ನಾಯಕತ್ವ ವಿಚಾರ ಆಗಿರ್ಲಿ, ಸಚಿವ ಸಂಪುಟ ಪುನಾರಚನೆ ಆಗಿರ್ಲಿ, ಕೆಪಿಸಿಸಿ ಹುದ್ದೆ ವಿಚಾರ ಕುರಿತಂತೆ ಯಾವುದೇ ಹೇಳಿಕೆಗಳು ಎಐಸಿಸಿ ಅಧ್ಯಕ್ಷರು ರಾಜ್ಯಕ್ಕೆ ಬಂದ ನಂತರ ಈಗ ಅವೆಲ್ಲವೂ ಕೂಡ ಬಂದ್ ಆಗಿದೆ, ಸ್ಟಾಪ್ ಆಗಿದೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು. ವಿದ್ಯಾಶ್ರೀ, ಶಿವಪ್ರಸಾದ್ ಹಾಗೆ ಸಂಪರ್ಕದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.